ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಹಲವಾರು ವ್ಯಕ್ತಿತ್ವಗಳು. ನಾವಿವತ್ತು ಆಧುನಿಕ ಪ್ರಪಂಚದಲ್ಲಿ ನಮ್ಮದೇ ಆದಂತಹ ಸುಖಭೋಗಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಹಲವಾರು ಜನರನ್ನು ನಾವಿವತ್ತು ಮರ್ತಿದ್ವಿ. ಎಂತಹ ವ್ಯಕ್ತಿತ್ವಗಳನ್ನು ನಾವೆಲ್ಲ ಮರಿಬಾರ್ದಿತ್ತು. ನಾವೆಲ್ಲ ಪ್ರತಿದಿನಕ್ಕೂ ಪ್ರತಿ ಕ್ಷಣಕ್ಕೂ ಅವ್ರನ್ನೆಲ್ಲ ನೆನಿಬೇಕಿತ್ತು. ಅಂತಹ ಹಲವಾರು ವ್ಯಕ್ತಿತ್ವಗಳನ್ನು ನಾವೆಲ್ಲ ಮರ್ತಿದ್ದೀವಿ, ವ್ಯಕ್ತಿಗಳನ್ನು ಮರ್ತಿದ್ದೀವಿ. ಸೊ ಇವತ್ತಿನ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ಮಾಡ್ತಾ ಇರುವಂತಹ ವ್ಯಕ್ತಿ ಪರಿಚಯ ಮದನ್ ಲಾಲ್ ಧಿಂಗ್ರಾ. ಈ ಮದನ್ ಲಾಲ್ ಧಿಂಗ್ರಾ ಅನ್ನುವ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಆದರೆ ಈ ಒಬ್ಬ ವ್ಯಕ್ತಿಯ ಬಗ್ಗೆ, ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ನಿಮಗೆಲ್ಲ ಎಷ್ಟು ಜನಕ್ಕೆ ಮಾಹಿತಿ ಇದೆಯೋ ನನಗದು ಗೊತ್ತಿಲ್ಲ. ಈ ಮದನ್ ಲಾಲ್ ಧಿಂಗ್ರಾರವರು ಇಂದಿನ ಭಾರತದ ಪಂಜಾಬ್ ರಾಜ್ಯದವರು. ಇವರು 1883 ಸೆಪ್ಟೆಂಬರ್ 18ರಂದು ಜನಿಸ್ತಾರೆ. ಸೊ ಇವರು ಹುಟ್ಟಿದಂತಹ ಕುಟುಂಬ ತುಂಬ ವೆಲ್ ಸೆಟಲ್ಡ್, ಅಂದರೆ ಲಕ್ಸುರಿಯಸ್ ಅಂತ ನಾವು ಇವತ್ತಿನ ದಿನಕ್ಕೆ ಏನು ಕರಿತೀವೋ ಅಂತಹ ಒಂದು ಐಶ್ವರ್ಯಯುತ ಮತ್ತು ಸಂಪದ್ಭರಿತ ಕುಟುಂಬದಲ್ಲಿ ಇವರು ಹುಟ್ಟುತ್ತಾರೆ. ಇವರ ತಂದೆ ಬ್ರಿಟಿಷ್ ಒಂದು ಸಾಮ್ರಾಜ್ಯದಲ್ಲಿ ವೈದ್ಯಕೀಯ ಸೇವೆಯನ್ನು ನಿರ್ವಹಿಸ್ತಾ ಇರ್ತಾರೆ. ತುಂಬ ಒಳ್ಳೆಯ ಲೆವೆಲಲ್ಲಿ ಇರ್ತಾರೆ. ಹಾಗಾಗಿ ಹಣಕಾಸಿನ ಒಂದು ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮದನ್ ಲಾಲ್ ಧಿಂಗ್ರಾ ಅವರ ತಂದೆಗೆ 8 ಜನ ಮಕ್ಕಳು, ಅದರಲ್ಲಿ ಮದನ್ ಲಾಲ್ ಧಿಂಗ್ರಾ ಕೂಡ ಒಬ್ಬರು. ಈ 8 ಜನ ಮಕ್ಕಳನ್ನು ಕೂಡ ಅವರು ದೇಶ ವಿದೇಶಗಳಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾ ಇರ್ತಾರೆ. ಸೊ ಹಾಗೇನೆ ಹೋದವರು ಮದನ್ ಲಾಲ್ ಧಿಂಗ್ರಾ. ಇವರು ಲಂಡನ್ನಲ್ಲಿ ಓದ್ತಾ ಇರ್ತಾರೆ. ತುಂಬ ಹೆಚ್ಚಿನ ಅತ್ಯುತ್ತಮ ಶಿಕ್ಷಣವನ್ನು ಇವರೆಲ್ಲ ಪಡಿತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಇವ್ರಿಗೆ ಒಂದು ಸಾರಿ ಭಾರತಕ್ಕೆ ಬಂದಾಗ ಅಲ್ಲಿ ಒಂದು ವಿದೇಶಿ ಪರಿಕಲ್ಪನೆ ಅವರಲ್ಲಿ ಏನಿತ್ತು ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಭಾರತಕ್ಕೆ ಅವ್ರು ಬರ್ತಾರೆ. ಬಟ್ ಭಾರತ ವಿದೇಶಕ್ಕಿಂತ ಹೆಚ್ಚಿನ ಒಂದು ಪರಿಸ್ಥಿತಿಗಳ ಒಂದು ವ್ಯತ್ಯಾಸವನ್ನು ಕಾಣ್ತಾರೆ ಅವರು. ಸೊ ಈ ಒಂದು ಪರಿಸ್ಥಿತಿಗಳ ವ್ಯತ್ಯಾಸ ಅಂದರೆ ಭಾರತದಲ್ಲಿ ಏನಿಲ್ಲ, ಎಲ್ಲದೂ ಇದೆ. ಶುದ್ಧವಾದ ಗಾಳಿ ಇದೆ, ಶುದ್ಧವಾದ ನೀರಿದೆ, ಬೆಳೆಯೋದಕ್ಕೆ ಉತ್ತಮವಾಗಿರುವಂತಹ ಭೂಮಿ ಇದೆ. ಆದರೆ ವಿದೇಶಗಳಲ್ಲಿ ಇದು ಯಾವುದೂ ಇಲ್ಲ. ಸರಿಯಾದಂತಹ ಭೂಮಿ ಇಲ್ಲ, ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗಲ್ಲ. ಸೊ ಇಂಥ ದೇಶಗಳು ಕೂಡ ಅತ್ಯುನ್ನತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರ್ತವೆ ಅಂದಿನ ಕಾಲದಲ್ಲಿ. ಆದರೆ ಭಾರತ ಎಲ್ಲ ಇದ್ದು ಕೂಡ ಇಲ್ಲಿಯ ಬಡತನ ಮತ್ತು ಇಲ್ಲಿಯ ಒಂದು ಜನಗಳ ಜೀವನವನ್ನು ನೋಡಿದಂತಹ ಅವರಿಗೆ ಬೇಸರ ಆಗುತ್ತೆ. ಸೊ ಹಾಗಾಗಿ ಅವತ್ತಿಂದ ಭಾರತದ ಒಂದು ಪಾವರ್ಟಿ ಅಂತ ನಾವೇನು ಹೇಳ್ತೀವೋ, ಬಡತನ, ಈ ಒಂದು ನಿರ್ಮೂಲನೆಗಾಗಿ ಅವರು ತಮ್ಮ ಒಂದು ವಿಚಾರಧಾರೆಗಳನ್ನು, ತಮ್ಮ ಒಂದು ಸಾಹಿತ್ಯವನ್ನು ಅಥವಾ ತಮಗೆ ಅನಿಸಿದ ಎಲ್ಲ ವಿವೇಚನೆಗಳನ್ನು ಬೇರೆ ಬೇರೆ ಕಡೆ ತೊಡಗಿಸ್ಕೊಳ್ತಾ ಹೋಗ್ತಾರೆ, ಹೇಳ್ಕೊತಾ ಹೋಗ್ತಾರೆ. ಮತ್ತು ಅದಕ್ಕೆಲ್ಲ ಆ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಪಡ್ತಿರ್ತಾರೆ. ಸ್ವರಾಜ್ ಮೂಮೆಂಟ್ ಮತ್ತು ಸ್ವದೇಶಿ ಮೂಮೆಂಟ್ ಅನ್ನೋ 2 ಒಂದು ಚಳುವಳಿಗಳ ಆರಂಭವನ್ನು ಇವರು ಮಾಡ್ತಾರೆ. ಇದರಿಂದ ಬೇಸರಗೊಂಡಂತಹ ಬ್ರಿಟಿಷರು ಏನು ಮಾಡ್ತಾರೆ, ಅವರ ತಂದೆ ಮದನ್ ಲಾಲ್ ಧಿಂಗ್ರಾ ಅವರ ತಂದೆ ಬ್ರಿಟಿಷ್ ಅವರ ಸಾಮ್ರಾಜ್ಯದಲ್ಲೇ ಒಂದು ವೈದ್ಯಕೀಯ ಸೇವೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂಥವ್ರು ಅಂತ ನಾನು ಮೊದಲೇ ಹೇಳಿದ್ದೆ. ಹಾಗಾಗಿ ಅವರ ಮೂಲಕ ಮದನ್ ಲಾಲ್ ಧಿಂಗ್ರಾಗೆ ಪ್ರೆಷರನ್ನು ತರ್ತಾರೆ. ಅಂದರೆ ನಿಮ್ಮ ಮಗ ಈ ಥರ ಮಾಡ್ತಾ ಇದ್ದಾನೆ, ಬ್ರಿಟಿಷರ ವಿರುದ್ಧನೇ ಅವರು ಹೋರಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ನಮ್ಮ ಸಾಮ್ರಾಜ್ಯದಲ್ಲೇ ವೈದ್ಯಕೀಯ ಸೇವೆಗಳನ್ನು ಮಾಡ್ಕೊಂಡಿದ್ದೀರಾ, ಇದು ಹೇಗಾಗುತ್ತೆ, ಒಂದು ಅವನಿಗೆ ಅದೆಲ್ಲ ನಿಲ್ಲಿಸೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಸೊ ಹೀಗೆ ತಂದೆ ಹಲವಾರು ಬಾರಿ ಹೇಳ್ತಾ ಹೋಗ್ತಾರೆ, ಇದೆಲ್ಲ ಬೇಡ, ಬ್ರಿಟಿಷರ ವಿರುದ್ಧ ಬೇಡ, ನಾವು ಬದುಕ್ತಿರೋದೇ ಅವರಿಂದ, ಬೇಡ ಅಂತೆಲ್ಲ ಹೇಳಿದ್ರು ಕೂಡ ಆ ಕ್ಷಣಕ್ಕೆ ಒಪ್ಕೊಂಡಂತಹ ಮದನ್ ಲಾಲ್ ಧಿಂಗ್ರಾ ಮತ್ತೆ ಸ್ಟಡಿ ಕಡೆ ತಮ್ಮ ಗಮನವನ್ನು ಕೊಡ್ತಾರೆ. ಆದರೆ ಅವರ ಒಂದು ಮನಸ್ಥಿತಿ ಈ ಕಡೆನೇ ಇರುತ್ತೆ. ಸೊ ಹೀಗೆ ಹಲವಾರು ಬಾರಿ ಅವರು ಸ್ವದೇಶಿ ಮೂಮೆಂಟ್ಗೆ ಬರ್ತಾರೆ, ಮತ್ತೆ ತಂದೆಯ ಮತ್ತು ಫ್ಯಾಮಿಲಿಯ ಪ್ರೆಷರಿಂದ ಬಿಡ್ತಾರೆ, ಮತ್ತೆ ಬಿಡ್ತಾರೆ. ಸೊ ಈ ಥರದ ಒಂದು ವಾತಾವರಣ ಹಲವಾರು ವರ್ಷಗಳ ಕಾಲ ನಡೀತಾ ಹೋಗುತ್ತೆ. ಹೀಗೆ ಲಂಡನ್ನಲ್ಲಿ ಅವರು ಓದ್ತಾ ಇರುವಂತಹ ಆ ಸಂದರ್ಭದಲ್ಲಿ ಒಂದು ಸಾರಿ ಏನಾಗುತ್ತೆ, ಒಂದು ಟ್ರಿಗರ್ ಪಾಯಿಂಟ್ ಅನ್ನೋದಿರುತ್ತೆ. ಪ್ರತಿಯೊಬ್ಬ ಸಾಧಕ ಅಥವಾ ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಟ್ರಿಗರಿಂಗ್ ಪಾಯಿಂಟ್ ಇದ್ದಾಗ, ಅದು ಬಂದಾಗ ಲೈಫ್ ಅನ್ನೋದು ತುಂಬ ಬದಲಾವಣೆಗಳನ್ನು ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಮದನ್ ಲಾಲ್ ಧಿಂಗ್ರಾ ಅವರ ಒಂದು ವಿಷಯದಲ್ಲಿ ಆಗಿದ್ದು ಕೂಡ. ಅವತ್ತಿನ ಲಂಡನ್ನಲ್ಲಿ ಓದ್ತಾ ಇದ್ದಂತಹ ಅವರು ಅವರ ಕಾಲೇಜಲ್ಲಿ ಒಂದು ಪ್ರಣಾಳಿಕೆ ಬರುತ್ತೆ, ಅಂದರೆ ಒಂದು ಸುತ್ತೋಲೆ ಬರುತ್ತೆ, ಒಂದು ಸರ್ಕ್ಯುಲರ್ ಬರುತ್ತೆ. ಏನು ಅಂದರೆ
ಯಾರ್ಯಾರೆಲ್ಲ ಇವತ್ತು ಆ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೋ ಅವರೆಲ್ಲ ಒಂದು ಕೋಟನ್ನು ಹಾಕ್ಕೊಳ್ಳೇಬೇಕು. ಜೊತೆಗೆ ಆ ಕೋಟಿನ ಒಂದು ಫೈಬರ್ ಅಂದರೆ ಫ್ಯಾಬ್ರಿಕ್ ಏನು ಬರುತ್ತಲ್ಲ, ಆ ಕೋಟಿನ ಒಂದು ಫ್ಯಾಬ್ರಿಕ್ ಏನು ಬರುತ್ತಲ್ಲ, ಅದು ಬ್ರಿಟನ್ನಿನಿಂದ ಇಂಪೋರ್ಟ್ ಆಗಿರುವಂತಹ ಫ್ಯಾಬ್ರಿಕಲ್ಲೇ ಇವರೆಲ್ಲ ಕೋಟನ್ನು ಹೊಲಿಸ್ಕೊಂಡು ಹಾಕ್ಕೋಬೇಕು. ಸೊ ಈ ಥರದ ಒಂದು ಸರ್ಕ್ಯುಲರ್ನ ಅಲ್ಲಿನ ಒಂದು ಕಾಲೇಜಿನ ಆಡಳಿತ ಮಂಡಳಿ ಹೊರಡಿಸುತ್ತೆ. ಮೊದಲೇ ಮದನ್ ಲಾಲ್ ಧಿಂಗ್ರಾ ಅವರು ಭಾರತದ ಆರ್ಥಿಕತೆಯನ್ನು ಎತ್ತಿಡಿಬೇಕು, ಭಾರತಕ್ಕೋಸ್ಕರ ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವ್ರು. ಹಲವಾರು ಕಾರ್ಯಕರ್ತರು ಇನ್ನೂ ಆ ಮೂಮೆಂಟಲ್ಲಿ ಭಾರತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದಿನ ದಿನದಲ್ಲಿ. ಆದರೆ ಇಲ್ಲಿ ಬ್ರಿಟನ್ನಿಂದ ಎಕ್ಸ್ಪೋರ್ಟ್ ಆಗಿರುವಂತಹ ಅಥವಾ ಇಂಪೋರ್ಟ್ ಆಗುವಂತಹ ಫ್ಯಾಬ್ರಿಕ್ನಿಂದನೇ ಕೋಟನ್ನು ಧರಿಸಿ ಹಾಕ್ಕೋಬೇಕು ಅನ್ನುವ ಈ ಒಂದು ಸರ್ಕ್ಯುಲರ್ ಏನಿರುತ್ತಲ್ಲ, ಮದನ್ ಲಾಲ್ ಧಿಂಗ್ರಾ ಅವರ ಅತೀವ ಒಂದು ಕೋಪಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಅವರು ಅಲ್ಲಿಯ ಒಂದು ಭಾರತೀಯ ತಂಡವನ್ನು ಕಟ್ಟಿಕೊಂಡು ಇದಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ಒಂದು ಪ್ರತಿಭಟನೆಯನ್ನು ನೇತೃತ್ವವನ್ನು ಮದನ್ ಲಾಲ್ ಧಿಂಗ್ರಾ ಅವರು ವಹಿಸೋ ಕಾರಣದಿಂದಾಗಿ ಅವರನ್ನು ಕಾಲೇಜಿಂದ ಉಚ್ಚಾಟಿಸಲಾಗುತ್ತೆ, ಅಂದರೆ ಡಿಬಾರ್ ಮಾಡ್ತಾರೆ. ಅವ್ರನ್ನ ಅಲ್ಲಿಂದ ಬೇಡ, ಇಲ್ಲಿ ಓದೋದು ಈ ಯೂನಿವರ್ಸಿಟಿಗಳು ನಿಮ್ಮನ್ನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರನ್ನ ಹೊರಗೆ ದಬ್ಬಲಾಗುತ್ತೆ. ಸೊ ಈ ವಿಷಯವನ್ನು ತಿಳಿದಂತಹ ತಂದೆ ಕೂಡ ಮನೆಗೆ ಸೇರಿಸೋದಿಲ್ಲ. ಅವರು ಹೇಳ್ತಾರೆ, ನೀನು ಈ ಸ್ವರಾಜ್ ಮೂಮೆಂಟ್, ಸ್ವದೇಶಿ ಮೂಮೆಂಟ್ ಇವನ್ನೆಲ್ಲ ಬಿಟ್ಟು ಒಳಗೆ ಬರೋದಾದರೆ ಬಾ, ಇಲ್ಲಾಂದರೆ ಬರೋದಕ್ಕೆ ಹೋಗಬೇಡ ಅಂತ ಹೇಳಿದಾಗ ಮದನ್ ಲಾಲ್ ಧಿಂಗ್ರಾ ಅವರು ಮನೆಯಿಂದನೂ ಕೂಡ ಹೊರಗೆ ಹೋಗ್ಬಿಡ್ತಾರೆ. ಇಲ್ಲ, ನಾನು ಬರಲ್ಲ, ಭಾರತನೇ ನನ್ನ ಮನೆ ಅಂಥೇಳಿ ಹಲವಾರು ಸಿಕ್ಕ ಕೆಲಸಗಳನ್ನು ತಮ್ಮ ಒಂದು ಜೀವನವನ್ನು ನಡೆಸೋದಕ್ಕೋಸ್ಕರ, ಜೊತೆಗೆ ಸ್ವದೇಶಿ ಮೂಮೆಂಟಲ್ಲಿ ತಮ್ಮನ್ನು ತಾವು ಆಲ್ ಟೈಮ್ ವಾಲಂಟಿಯರ್ ಆಗಿ ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಸಿಕ್ಕ ಕೆಲಸಗಳನ್ನು, ಲೋ ಬೇಸ್ ಕೆಲಸಗಳನ್ನು ಕೂಡ ಮಾಡಿಕೊಂಡು ತಮ್ಮ ಒಂದು ಆರ್ಥಿಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಂಡು ಅದರ ಮೂಲಕ ಬೇರೆ ಬೇರೆ ಕಾರ್ಯಕರ್ತರ ತಂಡವನ್ನು ಅವರು ಕಟ್ತಾ ಹೋಗ್ತಾರೆ. ಅಂದರೆ ಈ ಮುಂಚೆ ನಾನು ಹೇಳಿದೆ, ಅವರು ಓದಿದ್ದು ಲಂಡನ್ನಲ್ಲಿ, ತುಂಬ ದೊಡ್ಡ ಮಟ್ಟದ ಸ್ಟಡಿಯನ್ನು ಅವರಲ್ಲಿ ಮಾಡ್ತಾ ಇರ್ತಾರೆ. ಸೊ ಆದರೆ ಭಾರತಕ್ಕೆ ಬಂದು ಅವರು ಲೋ ಬೇಸ್ ಅಂದರೆ ಗ್ರೌಂಡ್ ಲೆವೆಲ್ ವರ್ಕಿಗೂ ಕೂಡ ಇಳಿತಾರೆ. ಬಿಕಾಸ್ ಇದು ಒಂದು ದೇಶದ ಪರಿಕಲ್ಪನೆ ಅವರ ಒಂದು ಮನಸ್ಥಿತಿಯಲ್ಲಿ ಎಷ್ಟು ಗಾಢವಾಗಿತ್ತು. ಅದಕ್ಕೋಸ್ಕರ ಮನೆಯನ್ನು ಬಿಟ್ಟು, ತಾವು ಓದ್ತಿದ್ದಂತಹ ಆ ಒಂದು ಎಜುಕೇಷನನ್ನು ಬಿಟ್ಟು, ಲಕ್ಸುರಿ ಲೈಫನ್ನು ಬಿಟ್ಟು ಅವರು ಹೊರಗೆ ಬಂದು ಗ್ರೌಂಡ್ ಲೆವೆಲ್ ವರ್ಕಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಸೊ ಇಂಥ ಮಹನೀಯ ವ್ಯಕ್ತಿಗಳು ನಮಗೆ ಸಿಗೋದು ತುಂಬಾ ಕಷ್ಟ. ಹೀಗೆ ಸ್ವದೇಶಿ ಮೂಮೆಂಟಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಫ್ಯಾಮಿಲಿಯವರೆಲ್ಲ ಮತ್ತೆ ಅವನ್ನ ಹುಡುಕೊಂಡು ಹೋಗಿ ಅಲ್ಲಿ ಅವರ ಮನ ಪರಿವರ್ತನೆಯನ್ನು ಮಾಡಿ, ಇಲ್ಲ ನೀವು ಮಾಡ್ಕೋತಾ ಇರೋ ಸದ್ಯಕ್ಕೆ ಎಜುಕೇಷನ್ ಮುಗಿಸು ಅಂಥೇಳಿ ಮತ್ತೆ ವಾಪಸ್ ಕರ್ಕೊಂಬಂದವನ್ನೇ ಎಜುಕೇಷನ್ಗೆ ಹಾಕ್ತಾರೆ ಮದನ್ ಲಾಲ್ ಧಿಂಗ್ರಾ ಅವ್ರನ್ನ. ಸೊ ಅವರು ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟನ್ನು ಬಿಟ್ಟಿರೋದಿಲ್ಲ, ಜೊತೆಗೇ ನಾನು ಎಜುಕೇಷನ್ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆ ಮೇಲೆ ಅವ್ರು ಮತ್ತೆ ಬಂದು ಎಜುಕೇಷನ್ಗೆ ಜಾಯ್ನ್ ಆಗ್ತಾರೆ. ಸೊ ಈ ಒಂದು ಮೂಮೆಂಟಲ್ಲಿ ಮತ್ತೆ ಅವರು ಅಭಿನವ್ ಭಾರತ್ ಮಂಡಲ್ ಅನ್ನೋ ಒಂದು ಪಡೆಯನ್ನು ಸೇರ್ತಾರೆ. ಇದು ಸಾವರ್ಕರ್ ಅವರಿಂದ ನಿರ್ಮಾಣವಾದಂತಹ ಒಂದು ಪಡೆ. ಇದು ಸ್ವದೇಶಿ ಮತ್ತು ಸ್ವರಾಜ ಚಳುವಳಿಗಳನ್ನು ತುಂಬ ದೊಡ್ಡ ಅಗಾಧವಾದ ಎತ್ತರಕ್ಕೆ ತಗೊಂಡೋಗಿದ್ದಂತಹ ಒಂದು ಕಾರ್ಯಕರ್ತರ ಗುಂಪಾಗಿತ್ತು. ಈ ಸ್ವರಾಜ್ ಮತ್ತು ಸ್ವದೇಶಿ ಇವರ ಒಂದು ಉದ್ದೇಶ ಏನು ಅಂದರೆ, ಭಾರತದ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಅವರು ಬ್ರಿಟಿಷರ ಅಂಡರಲ್ಲಿ ಭಾರತೀಯರು ದುಡಿದ್ರೆ ಅದು ಯಾವತ್ತೂ ನಿರ್ಮೂಲನೆ ಆಗೋದಿಲ್ಲ, ನಾವು ಆಳುಗಳಾಗಿಯೇ ಇರಬೇಕಾಗುತ್ತೆ. ಸೊ ಹಾಗಾಗಿ ಜೊತೆಗೆ ನಾವು ಭಾರತಕ್ಕೆ ಏನೇನೆಲ್ಲ ಬಳಸ್ತಿದ್ವಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಭಾರತೀಯರು ತಮ್ಮಷ್ಟಕ್ಕೆ ತಾವೇ ಅವನ್ನೆಲ್ಲ ರೆಡಿ ಮಾಡಬೇಕು, ಸಿದ್ಧಗೊಳಿಸಬೇಕು. ಹಾಗಿರೋದ್ರಿಂದ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಸ್ವರಾಜ್, ಸೆಲ್ಫ್, ನಾವು ಏನೇ ಮಾಡಿದ್ರು ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವು ಜೀವನ ಸಾಗಿಸ್ಬೇಕು. ಜೊತೆಗೆ ಎಲ್ಲ ಕೈಗಾರಿಕೋದ್ಯಮ ಅಂತೇನಿದೆಯೋ ಅದು ಎಲ್ಲರಲ್ಲೂ ಕೂಡ ಭಾರತೀಯರ ಪಾಲಿರಬೇಕು, ಭಾರತೀಯರೇ ಕಂಡು ಹಿಡಿದು ಭಾರತೀಯರೇ ಮುನ್ನಡೆಸುವಂಥ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಅಭಿನವ್ ಭಾರತ್ ಮಂಡಲ್ ಸಾವರ್ಕರ್ ಅವರು ಸ್ಥಾಪಿಸಿರ್ತಾರೆ. ಅದಕ್ಕೆ ಮದನ್ ಲಾಲ್ ಧಿಂಗ್ರಾ ಅವರು ಜಾಯ್ನ್ ಆಗ್ತಾರೆ. ಸೊ ಇವತ್ತಿನ ನಾವು ಮೇಕ್ ಇನ್ ಭಾರತ್, ಮೇಡ್ ಇನ್ ಭಾರತ್ ಅಂತ ನಾವೇನು ಟ್ಯಾಗ್ಲೈನ್ಗಳನ್ನು ನೋಡ್ತೀವಲ್ಲ, ಇದರ ಒಂದು ವರ್ಷನ್ ಅವತ್ತೇ ಇತ್ತು, ಆ ಒಂದು ಪರಿಕಲ್ಪನೆ ಅವತ್ತೇ ಇತ್ತು, ಅದೇ ಅಭಿನವ್ ಭಾರತ್ ಮಂಡಲ್. ಅಭಿನವ್ ಭಾರತ್ ಮಂಡಲ್ನ ಅವರು ಮದನ್ ಲಾಲ್ ಧಿಂಗ್ರಾ ಅವರು ಸೇರ್ಕೊಳ್ಳೋದ್ರ ಜೊತೆಗೆ ಸಾವರ್ಕರ್ ಅವರನ್ನು ತುಂಬ ಹತ್ತಿರದಿಂದ ಅವರು ಗಮನಿಸ್ತಾ ಹೋಗ್ತಾರೆ. ಜೊತೆಗೆ ಸಾವರ್ಕರ್ ಅವರ ವಿಚಾರಧಾರೆಗಳು ಅವರನ್ನು ತುಂಬ ಇಂಪ್ರೆಸ್ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಒಂದು ದಿನ ಏನಾಗುತ್ತೆ, ಈ ಥರ ಬ್ರಿಟಿಷರ ದಬ್ಬಾಳಿಕೆಗಳು ಭಾರತದಲ್ಲಿ ಜಾಸ್ತಿ ಆದಾಗ ಇಲ್ಲಿನ ಒಂದು ಬಡತನಕ್ಕೆ, ಜೊತೆಗೆ ಇಲ್ಲಿನ ಒಂದು ಶೈಕ್ಷಣಿಕತೆಗೆ ಮೇಲೆ ಬ್ರಿಟಿಷರು ಅಗಾಧವಾದ ಪರಿಣಾಮವನ್ನು ಬೀರಿ ಭಾರತೀಯರನ್ನು ಅನಕ್ಷರಸ್ಥರನ್ನಾಗಿಸೋದಕ್ಕೆ, ಬಡತನದಲ್ಲೇ ಇಡೋದಕ್ಕೆ, ಜೊತೆಗೆ ಅವರ ಲೈಫ್ ಸ್ಟೈಲ್ ಯಾವತ್ತೂ ಸರಿ ಹೋಗಬಾರ್ದು ಅಂತಹ ಪರಿಣಾಮಗಳನ್ನು ಬೀರೋದ್ರಲ್ಲಿ ಬ್ರಿಟಿಷರು ತುಂಬ ಸ್ಟ್ರಾಟಜಿಕ್ಕಾಗಿ ಥಿಂಕಿಂಗ್ನ ಮಾಡಿಕೊಂಡು ಅವರಿಗೆ ಕೆಲಸ ಕೊಟ್ಟಂಗೂ ಇರಬೇಕು, ಬಟ್ ಅವ್ರು ಶ್ರೀಮಂತರು ಆಗಬಾರ್ದು, ಅನ್ಕ್ವಶ್ಚನಬಲ್ ಆಗಿ ಅವರು ಜೀವನ ಮಾಡಬೇಕು. ಸೊ ಆ ಥರದ ಒಂದು ಜೀವನ ಶೈಲಿಯನ್ನು ಬ್ರಿಟಿಷರು ರೂಢಿಸ್ತಾ ಹೋಗ್ತಾರೆ ಭಾರತೀಯರಿಗೆ.
ಹೀಗೆ ಅಭಿನವ್ ಭಾರತ್ ಮಂಡಲನ್ನು ಸೇರಿಕೊಂಡಂತಹ ಕಾರ್ಯಕರ್ತರೆಲ್ಲ ಸ್ವದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಟಂತಹ ಈ ಸಂದರ್ಭದಲ್ಲಿ ಬೆಂಗಾಲ್ ವಿಮೋಚನಾ ಚಳುವಳಿ ಅನ್ನೋದು ಆರಂಭ ಆಗುತ್ತೆ. ಅತೀವ ಹಲವಾರು ವರ್ಷಗಳ ಕಾಲ ಇದು ನಡೀತಾ ಹೋಗುತ್ತೆ. ಅಂದರೆ ಭಾರತದ ಮುಸಲ್ಮಾನರು ಅಂತ ಏನಿದ್ರು ಇವರು ಒಂದು ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕು, ಪ್ರತ್ಯೇಕ ರಾಷ್ಟ್ರ ಮಾಡಿಕೊಡಿ ಅನ್ನೋದಕ್ಕೋಸ್ಕರ ಒಂದು ಬೆಂಗಾಲ್ ಚಳುವಳಿ ನಡೀತಾ ಹೋಗುತ್ತೆ. ಬೆಂಗಾಲ್ ವಿಮೋಚನಾ ಅಂದರೆ ಭಾರತದಿಂದ ಅವರು ಹೊರಗಿಡಬೇಕು, ನಮ್ಮನ್ನು ಹೊರಗೆ ಕೊಟ್ಬಿಡಿ, ಬೇರೆ ಕೊಟ್ಬಿಡಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಪ್ರತಿಭಟನೆಗಳು ಪ್ರಾರಂಭ ಆಗುತ್ತೆ. 1905ರಲ್ಲಿ ಅವತ್ತಿನ ಒಂದು ಬ್ರಿಟಿಷ್ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಬೆಂಗಾಲ್ವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ನಾವು ವಿಭಾಗಿಸ್ತೀವಿ, ಭಾರತದಿಂದ ಅದನ್ನು ಹೊರಗೆ ಕಳಿಸ್ತೀವಿ, ಅಥವಾ ಭಾರತಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅದೇ ಪ್ರತ್ಯೇಕ ಇದೇ ಪ್ರತ್ಯೇಕ ರಾಷ್ಟ್ರ ಅನ್ನೋ ಥರದಲ್ಲಿ ಒಂದು ಪರ್ಮಿಷನ್ನ ಕೊಟ್ಬಿಡ್ತಾರೆ. ಸೊ ಇದರಿಂದ ದೇಶಭಕ್ತರು ಔಟ್ರೇಜ್ ಆಗ್ತಾರೆ. ಯಾವಾಗ ಒಂದು ದೇಶವನ್ನು ಕಟ್ಟುತ್ತಾನೆ ಅನ್ನೋದಕ್ಕೋಸ್ಕರ ಯಾರ್ದೋ ಕೈಗೆ ನಾವು ಅಧಿಕಾರವನ್ನು ಕೊಟ್ಟಾಗ ಅವನು ದೇಶವನ್ನು ಹೊಡಿತಾನೆ ಅಂತ ಗೊತ್ತಾದಾಗ ಯಾರ್ಯಾರೆಲ್ಲ ಅವನಿಗೆ ಅನುಮತಿಯನ್ನು ಕೊಟ್ಟಿದ್ರಲ್ಲ ಅವರೇ ಮೊದಲು ಶತ್ರುಗಳಾಗ್ತಾರೆ. ಸೊ ಶತ್ರುಗಳನ್ನು ನಾವ್ಯಾವತ್ತೂ ಹೊರಗಡೆಯಿಂದ ತಗೋಬೇಕಾಗಿಲ್ಲ, ನಾವೇ ಹುಟ್ಟು ಹಾಕ್ತೀವಿ. ನಮ್ಮ ಶತ್ರುಗಳು ಯಾರೂ ಹೊರಗಡೆ ಸೃಷ್ಟಿ ಆಗಿರೋದಿಲ್ಲ, ನಮ್ಮ ಒಂದು ಕೆಲವೊಂದು ನಿರ್ಧಾರಗಳಿಂದನೇ ಶತ್ರುಗಳನ್ನೋರು ಹುಟ್ಟುತ್ತಾ ಹೋಗ್ತಾರೆ. ಹೀಗೆ ಬಂಗಾಳ ವಿಮೋಚನೆ ಏನು 1905ರಲ್ಲಿ ನಡೆಯುತ್ತೋ ಇದು ಹಲವಾರು ರಾಷ್ಟ್ರ ಭಕ್ತರಿಗೆ ಒಂದು ದೊಡ್ಡ ಶಾಕನ್ನು ಕೊಡುತ್ತೆ. ಸೊ ಇದರಿಂದ ಬ್ರಿಟಿಷರೇನು ಅವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಬಂಗಾಳವನ್ನು ಭಾರತದಿಂದ ವಿಭಾಗಿಸ್ತಾರೋ ಅವತ್ತಿನ ದಿನ ಎಲ್ಲ ಒಂದು ಎಕ್ಸ್ಟ್ರೀಮಿಸ್ಟ್ಗಳಂತೆ ನಾವು ತೀವ್ರಗಾಮಿಗಳು ಅಂತ ಏನು ಹೇಳ್ತೀವಲ್ಲ ಇವರೆಲ್ಲ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವತ್ತಿನ ವೈಸ್ರಾಯ್ ಏನು ಇದಕ್ಕೆ ಕಾರಣ ಅದನ್ನ ಅವನ್ನ ಮುಗಿಸ್ಬಿಡೋಣ ಅನ್ನೋ ಒಂದು ವಿಚಾರಧಾರೆಗೆ ಇವರೆಲ್ಲ ಬರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾರೆ. ಬ್ರಿಟಿಷರು ಅವಾಗವಾಗ ಪಾರ್ಟಿ ಮೋಜು ಮಸ್ತಿಗೆ ಅಂತ ಒಂದು ಕಾನ್ಫರೆನ್ಸನ್ನು ಮಾಡಿಕೊಂಡು ಅಲ್ಲಿ ಸೇರ್ತಾ ಇರ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದು ಅಲ್ಲಿ ಸಮಾಗಮ ಆಗ್ತಾ ಇರ್ತಾರೆ. ಸೊ ಅಂತಹ ಒಂದು ಹಾಲ್ನಲ್ಲಿ ಹೋಗಿ ಬ್ಲಾಸ್ಟ್ ಮಾಡಬೇಕು ಅಥವಾ ಅವನು ಹೊರಗೆ ಬರ್ತಿದ್ದಂಕ್ಲೆ ಅವನ್ನ ಕೊಲ್ಲಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಇವರೆಲ್ಲ ಬಂದು ಅವನಿಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಅಚಾನಕ್ಕಾಗಿ ಅವತ್ತು ಅಲ್ಲಿ ವೈಸ್ರಾಯ್ ಬರೋದಿಲ್ಲ. ಅವನ ಕೆಳಗಡೆ ಹಂತದ ಆಫೀಸರ್ ಆಗಿರುವಂತಹ ಕರ್ಜನ್ ವಿಲೆ ಅನ್ನೋನು ಅವತ್ತು ಅಲ್ಲಿ ಭಾಗವಹಿಸಿರ್ತಾನೆ. ಅವನು ಹೊರಗೆ ಬರ್ಬೇಕಾದ್ರೆ ಮದನ್ ಲಾಲ್ ದಿಂಗ್ರಾ ಅವ್ರ ಮೇಲೆ ಗುಂಡಿನ ಸುರಿಮಳೆಯನ್ನು ಮಾಡ್ತಾರೆ. ಅಂದರೆ ಇವರು ಗುಂಡಿನ ದಾಳಿಯನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಹಲವಾರು ಜನ ಓಡೋಗೋದಕ್ಕೆ ಮತ್ತು ಪ್ರತಿ ದಾಳಿಗೆ ಬಂದಾಗ ಅವನ ಜೊತೆಗಿರುವಂತಹ ಹಲವಾರು ಕಾರ್ಯಕರ್ತರು ಮತ್ತೆ ಇವ್ರ ಮೇಲೆಲ್ಲ ಗುಂಡಿನ ದಾಳಿಯನ್ನು ಮಾಡಿ ಅಲ್ಲಿ ಅವತ್ತು ಬ್ರಿಟಿಷರ ಒಂದು ದೊಡ್ಡ ಮಾರಣ ಹೋಮವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಈ ಕರ್ಜನ್ ವಿಲೆ ಅನ್ನೋನು ಏನಿದ್ನಲ್ಲ ಇವನಿಗೆ ಮದನ್ ಲಾಲ್ ದಿಂಗ್ರಾ ಅವರು 5 ಬುಲೆಟ್ಗಳನ್ನು ಹೊಡಿತಾರೆ. ಜೊತೆಗೆ ಅದೇ ಟೈಮಲ್ಲಿ ಸಡನ್ನಾಗಿ ಅವನಿಗೆ ಅಂತಲೇ ಪರ್ಸ್ನಲ್ ಡಾಕ್ಟರ್ ಒಬ್ಬಳು ಇರ್ತಾಳೆ. ಅವಳು ಇವನ ಉಪಚಾರಕ್ಕೆ ಅಂತ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವಳಿಗೂ ಕೂಡ ಒಂದು 2 ಬುಲೆಟನ್ನು ಹಾಕಿ ಅವಳನ್ನೂ ಕೂಡ ಕೊಲ್ಲಲಾಗುತ್ತೆ. ಸೊ ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಅನೇಕ ಜನರು ಬೇರೆ ಬೇರೆ ರೀತಿಯಾದಂತಹ ಒಂದೊಂದು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ಸಿಟ್ಟಿಗೆದ್ದಂತಹ ಬ್ರಿಟಿಷ್ ಏನು ಮಾಡ್ತಾರೆ, ಮದನ್ ಲಾಲ್ ದಿಂಗ್ರಾ ಮತ್ತು ಅವರ ಕಾರ್ಯಕರ್ತರನ್ನ ಅವರ ಸಹಚರನೆಲ್ಲ ಬಂಧಿಸಿ ಇಮ್ಮಿಡಿಯೇಟ್ ಅವ್ರಿಗೆ ಗಲ್ಲು ಶಿಕ್ಷೆಗೆ ಆಜ್ಞೆ ಮಾಡ್ತಾರೆ. ಸೊ ಹೀಗೆ ಮದನ್ ಲಾಲ್ ದಿಂಗ್ರಾ ಅವರ ಒಂದು ಲಕ್ಸುರಿಯಸ್ ಲೈಫನ್ನು ಬಿಟ್ಟು ಸ್ವದೇಶಿ ಮೂಮೆಂಟ್ಗೆ ಬಂದು ಭಾರತದ ಬಡತನ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅನ್ನೋ ಅವರ ನಿಟ್ಟಿನಲ್ಲಿ ಅವ್ರು ಮಾಡಿದಂತಹ ಪ್ರಯತ್ನಗಳು ತುಂಬ ಚಿರಸ್ಮರಣೀಯ. ಬಿಕಾಸ್ ಇವತ್ತಿಂದ ನಾವೆಲ್ಲ ನೋಡ್ತಿರ್ತೀವಿ, ದುಡ್ಡು ಇರೋರು ಬೇರೆ ಬೇರೆ ಮೋಜು ಮಸ್ತಿಗಳಲ್ಲಿ ತೊಡಗ್ತಾರೆ, ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಅವರು ಇರ್ತಾರೆ, ದೇಶ ವಿದೇಶಗಳನ್ನು ಅಲ್ದಾಡ್ಕೊಂಡು ಒಂದು ಹ್ಯಾಪಿ ಮೂಡಲ್ಲಿ ಇರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಂಥ ವ್ಯಕ್ತಿತ್ವಗಳ ಮಧ್ಯೆ ಈ ಥರದ ವ್ಯಕ್ತಿಗಳಿದ್ದಾಗ ಇವರನ್ನು ನಾವು ಗಮನಿಸಬೇಕು. ಜೊತೆಗೆ ಇವರನ್ನು ನಾವು ನೆನೆಯೋದು ತುಂಬ ಮುಖ್ಯ ಆಗುತ್ತೆ. 1909 ಜುಲೈ 1ರಂದು ಈ ದಾಳಿ ನಡೆಯುತ್ತೆ. ಅದಾದಮೇಲೆ ಅವ್ರನ್ನೆಲ್ಲ ಬಂಧಿಸ್ತಾರೆ. ನೆಕ್ಸ್ಟ್ ಮಂತ್ 17ನೇ ತಾರೀಕು ಆಗಸ್ಟ್ ತಿಂಗಳು 1909ರಲ್ಲಿ ಇವರೆಲ್ಲರನ್ನು ಕೂಡ ಗಲ್ಲಿಗೆ ಏರಿಸಲಾಗುತ್ತೆ. ಸೊ ಇದು ಮದನ್ ಲಾಲ್ ದಿಂಗ್ರಾರವರ ಒಂದು ನಡೆದು ಬಂದ ದಾರಿ. ಮತ್ತು ಅವರು ಅವತ್ತು ಏನು ಗಲ್ಲಿಗೆ ಏರಿದ್ರಲ್ಲ ಅವತ್ತಿಗೆ ಅವರ ವಯಸ್ಸು ಬರೀ 26 ವರ್ಷ. ಸೊ ಮದನ್ ಲಾಲ್ ದಿಂಗ್ರಾ ನಮ್ಮೆಲ್ಲರ ಜೀವನದಲ್ಲಿ ತುಂಬ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತಾರೆ. ಜೊತೆಗೆ ಬ್ರಿಟಿಷರ ಕೈ ಕೆಳಗೆ ಬ್ರಿಟಿಷರ ಒಂದು ಸಾಮ್ರಾಜ್ಯದಲ್ಲೇ ಕೆಲಸ ಮಾಡ್ತಿರುವಂತಹ ತಂದೆ, ಅವರಿಂದ ಬರ್ತಾ ಇದ್ದಂತಹ ಪ್ರೆಷರು, ಮನೆಯಿಂದ ಬರ್ತಾ ಇದ್ದಂತಹ ಪ್ರೆಷರು, ಜೊತೆಗೆ ತಾವು ಓದ್ತಿದ್ದಿದ್ದು ಲಂಡನ್ನಲ್ಲಿ ಬ್ರಿಟಿಷ್ ಎಂಪೈರಲ್ಲಿ, ಅಲ್ಲಿಂದ ಅದನ್ನೇ ಪ್ರೊಟೆಸ್ಟ್ ಮಾಡಿಕೊಂಡು ಭಾರತಕ್ಕೆ ಬಂದು ಇಲ್ಲಿ ಸ್ವದೇಶಿ ಮೂಮೆಂಟ್ನ ಬ್ರಿಟಿಷರ ವಿರುದ್ಧನೇ ಮಾಡಿ ಲಕ್ಸುರಿ ಲೈಫನ್ನು ಬಿಟ್ಟು ಸಾಮಾನ್ಯ ಸಿಕ್ಕ ಕೆಲಸಗಳನ್ನು ಜೀವನೋಪಾಯಕ್ಕೋಸ್ಕರ ಮಾಡಿಕೊಂಡು ಅದ್ರ ಜೊತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸ್ಕೊಂಡು
ಈ ಯಾರೋ ಒಬ್ಬ ಬಾಂಗ್ಲಾ ವಿಮೋಚನೆಯನ್ನು ಮಾಡಿದ, ಭಾರತದಿಂದ ಒಂದು ರಾಷ್ಟ್ರ ಒಂದು ತುಂಡನ್ನು ತೆಗೆದು ಕೊಟ್ಬಿಟ್ಟ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಮುಂದೆ ಆಗೋ ಪರಿಣಾಮ ಏನು ಅಂತ ಇವ್ರಿಗೆಲ್ಲ ಗೊತ್ತಿತ್ತು. ಹಾಗಿದ್ದೂ ಕೂಡ ಇವರು ತಮ್ಮನ್ನು ತಾವು ದೇಶ ಸೇವೆಗೆ ತೊಡಗಿಸ್ಕೊಂಡು ಇವತ್ತು ತುಂಬ ಮಹನೀಯರಾಗಿ ನಮಗೆಲ್ಲ ಕಾಣಿಸ್ತಾರೆ. ಸೊ ಇವ್ರನ್ನ ಮರೆತು ನಾವು ಜೀವನ ಮಾಡ್ತಿರೋದೇ ಒಂದು ದುರಾದೃಷ್ಟ. ಸೊ ಇನ್ನಾದರೂ ಕೂಡ ನಾವು ಅಂತಹ ವ್ಯಕ್ತಿತ್ವಗಳ ಬಗ್ಗೆ ಸ್ಮರಿಸುವಂತಹ ಒಂದು ಮನಸ್ಥಿತಿಗೆ ಬರೋಣ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮದನ್ ಲಾಲ್ ಧಿಂಗ್ರಾ ಅವರಿಗೆ ಸಮರ್ಪಣೆ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲ ದೇಶಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ಜೊತೆಗೆ ನಮ್ಮ ಮುಂದಿನ ಹಾದಿಗೂ ಕೂಡ ನಾವು ಏನು ಮಾಡೋದಕ್ಕೆ ಸಾಧ್ಯನೋ ದೇಶಕ್ಕೆ ಅದನ್ನು ನಮ್ಮ ಕೈಯಿಂದ ಆದಷ್ಟು ನಾವು ಪ್ರತಿನಿತ್ಯ ಯೋಚನೆ ಮಾಡ್ತಾ ಅದಕ್ಕೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.